ಧ್ರುವಗೆ ಮ್ಯಾನೇಜರ್ ಕೊಟ್ಟ ಗುನ್ನ. ಧ್ರುವ ಮ್ಯಾನೇಜರ್ ಅರೆಸ್ಟ್. ಅಸಲಿ ಕಾರಣ ಬಿಚ್ಚಿಟ್ರು ಪೊಲೀಸ್ ಕಮಿಷನರ್. ಕನ್ನಡ ಚಿತ್ರರಂಗದ ಹಣೆ ಬರಹವೇ ಸರಿಯಿಲ್ಲ ಅಂತ ಕಾಣುತ್ತೆ. ರಾಜ್ಕುಮಾರ್, ವಿಷ್ಣು, ಅಂಬಿ ಅಂತಹ ಮೇರು ನಟರು ಗೌರವದಿಂದ ಹೇಗೆ ನಡೆದುಕೊಂಡಿದ್ರು. ತಮಿಳು, ತೆಲುಗು ಸೇರಿದಂತೆ ಅನ್ಯ ರಾಜ್ಯದವರು ಕನ್ನಡ ಚಿತ್ರರಂಗವನ್ನು ಎಷ್ಟು ಗೌರವಿಸ್ತಿದ್ರು. ಆದ್ರೆ ಇಂದು ಏನಾಗಿದೆ? ಶಿವಣ್ಣ, ಸುದೀಪ್, ಉಪ್ಪಿ, ಗಣೇಶ್ ಬಿಟ್ರೆ ಶೆಟ್ರು ಟೀಮ್ ಇಷ್ಟೇ ಕನ್ನಡ ಚಿತ್ರರಂಗ. ಇರುವುದೇ ಕೇವಲ ಬೆರಳೆಣಿಕೆಯಷ್ಟು ನಟರು. ಈ ನಡುವೆ ದರ್ಶನ್ ಕೊಲೆ ಆರೋಪ ಹೊತ್ತು ಜೈಲು ಸೇರಿದ್ದಾರೆ. ಇದೀಗ ಧ್ರುವ ಸರ್ಜಾ ಮ್ಯಾನೇಜರ್ ಸರಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಎನ್ನುವಾತನನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ವಿಚಾರಣೆ ಎದುರಿಸಿದ್ದ ಅಶ್ವಿನ್ ಅನ್ನು ತನಿಖೆಯ ಮುಂದಿನ ಹಂತವಾಗಿ ಬಂಧಿಸಿದ್ದಾರೆ. ಇವರುಗಳು ಮಾಡಿಕೊಳ್ಳುವ ನಕರಗಳಿಗೆ ಕಷ್ಟಪಟ್ಟು ಮೈದಂಡಿಸಿ ಚಿತ್ರರಂಗದಲ್ಲಿ ಮುಂದೆ ಬಂದಿರುವ ಧ್ರುವ ಸರ್ಜಾ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಮಾಡಿದ್ದಾರೆ. ಇಷ್ಟು ಸಾಕಲ್ವೇ ಧ್ರುವಗೆ ಮ್ಯಾನೇಜರ್ ಕೊಟ್ಟ ಗುನ್ನ. ಧ್ರುವ ಹೆಸರಿಗೆ ಮಸಿ ಬಳಿಯುವ ಕೆಲಸವಲ್ಲದೆ ಇದು ಮತ್ತಿನ್ನೇನು? ಇಷ್ಟಕ್ಕೂ ಮ್ಯಾಟ್ರು ಏನಂದ್ರೆ, ಕಳೆದ 3 ತಿಂಗಳ ಹಿಂದೆ ನಡೆದ ಗಲಾಟೆ ಇದು. ಇದೀಗ ಕಿರಿಕ್ ಮ್ಯಾಟ್ರು ಹೊರಗೆ ಬಂದಿದೆ. ಕಳೆದ ಮೇ 26ರ ರಾತ್ರಿ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಎಂಬಾತನ ಮೇಲೆ ಹಲ್ಲೆ ನಡೆದಿತ್ತು. ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಒಬ್ಬರಿಗೊಬ್ಬರು ಚೈನ್ ಲಿಂಕ್ ಎನ್ನುವಂತೆ ಇದೀಗ ಹಲ್ಲೆ ಪ್ರಕರಣದಲ್ಲಿ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಬಂಧನವಾಗಿದೆ. ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲೆ ಹರ್ಷ ಮತ್ತು ಸುಭಾಷ್ ಎನ್ನುವವರು ಹಲ್ಲೆ ಮಾಡಿದ್ರು. ವೈಯಕ್ತಿಕ ಕಾರಣದಿಂದ ನಾಗೇಂದ್ರ ಎನ್ನುವಾತ ಹರ್ಷ ಮತ್ತು ಸುಭಾಷ್ ಮೂಲಕ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಮಾಡಿಸಿದ್ದ ಎನ್ನಲಾಗಿದೆ. ಈ ನಾಗೇಂದ್ರ ಎನ್ನುವಾತ ಕೆಲ ದಿನಗಳ ಹಿಂದೆ ಧ್ರುವ ಸರ್ಜಾ ಬಳಿ ಕಾರು ಚಾಲಕನಾಗಿ ಕೆಲಸ ಮಾಡಿದ್ದ. ಈತನೇ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಮಾಡಿಸಿದ್ದು. ಈತನ ಕೃತ್ಯಕ್ಕೆ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಬೆಂಬಲ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಇನ್ನು ಪ್ರಶಾಂತ್ ಪೂಜಾರಿ ತನ್ನ ಜಿಮ್ನಲ್ಲಿ ನಟ ಧ್ರುವ ಸರ್ಜಾಗೂ ಕೂಡ ತರಬೇತಿ ನೀಡುತ್ತಿದ್ರು. ಈ ವೇಳೆ ಇಬ್ಬರ ನಡುವೆ ಆಪ್ತತೆಯನ್ನು ಕಂಡ ನಾಗೇಂದ್ರ ಹಾಗೂ ಅಶ್ವಿನ್ಗೆ ಸಹಿಸಿಕೊಳ್ಳಲು ಆಗದೆ ಈ ರೀತಿ ಹಲ್ಲೆ ಮಾಡಿಸಿದ್ದಾರೆ ಎನ್ನಲಾಗಿದೆ. ಸದ್ಯ ಅಶ್ವಿನ್ ಬಂಧನವಾಗಿದ್ದು ವಿಚಾರಣೆ ಮುಂದುವರೆದಿದೆ. ಈ ಕುರಿತು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. 3 ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತ ಹೇಳಿ ಧ್ರುವ ಸರ್ಜಾಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ, ಅವನನ್ನ ಬೇರೆ ಹುಡುಗರನ್ನ ಕರೆಸ್ಬಿಟ್ಟು ಅಸಾಲ್ಟ್ ಮಾಡ್ತಿದ್ದಾರೆ. ಅದು ಅರೆಸ್ಟ್. ಕೇಳಿದ್ರಲ್ಲ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಮಾತುಗಳನ್ನು. ಧ್ರುವ ಸರ್ಜಾ ಬಳಿ ವಿಶ್ವಾಸ, ಗೆಳೆತನ ಪಡೆದುಕೊಳ್ಳಲು ಈ 3 ಜನ ಹೀಗೆ ಕಿತ್ತಾಡ್ಕೊಂಡಿದ್ದಾರಂತೆ. ಇವರು ಕಿರಿಕ್ ಮಾಡಿಕೊಂಡು ಹೆಂಗಾದ್ರೂ ಹಾಳಾಗೋಗ್ಲಿ. ಹೆಸರು ಬಂದಿದ್ದು ಈಗ ಧ್ರುವ ಸರ್ಜಾದು ಅಲ್ವೇ? ಈಗಲೇ ಕನ್ನಡ ಚಿತ್ರರಂಗದ ಟೈಮ್ ಕೆಟ್ಟಿರುವಾಗ ಇದು ಬೇರೆ ಬೇಕಿತ್ತ? ಬಹು ನಿರೀಕ್ಷಿತ ಮಾರ್ಟಿನ್ ಚಿತ್ರ ಇನ್ನೇನು ರಿಲೀಸ್ಗೆ ರೆಡಿಯಾಗಿ ನಿಂತಿರುವ ಹೊತ್ತಲ್ಲೇ ಧ್ರುವ ಹೆಸರು ಇಂತಹ ಚಿಲ್ಲರೆ ಕಿರಿಕ್ ಕೇಸ್ನಲ್ಲಿ ಕೇಳಿ ಬರಬೇಕಿತ್ತ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.